ಆತ್ಮೀಯ ಬಂಧುಗಳೇ, ಹೇಗಿದ್ದೀರಿ ಎಲ್ಲರೂ? ಸ್ನೇಹಿತರೆ, ಕಾಕ್ರೋಚ್ ಸುದ್ದಿ ಅಂತ ನೀವು ಕೇಳಿರ್ಬೋದು. ನಾನು ಸಂಬಳಕ್ಕೆ ಬಂದಿಲ್ಲ, ಅಂಬಲಕ್ಕೆ ಬಂದಿದ್ದೇನೆ. ನೋಡಿ, ಬಿಗ್ ಬಾಸ್ ಹಿಂದಿನ ಕಾರಣ ಯಾಕೆ ಅಂತ ಕೂಡ ತಿಳಿಸ್ಕೊಟ್ರು ಸುಧೀರ್ ಅವರು. ಯಾಕೆ ಬಿಗ್ ಬಾಸ್ಗೆ ನಾನು ಬಂದೆ, ಬಿಗ್ ಬಾಸ್ಗೆ ಕೂಡ ನನಗೆ ಹೇಗೆ ಆಫರ್ ಬಂತು ಅಂತ ಕೂಡ ತಿಳಿಸ್ಕೊಟ್ರು. ಬಟ್ ಅದಕ್ಕೂ ಮುಂಚೆ ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ. ಸದಾ ಹೀಗೆ ನಿಮ್ಮ ಅವಕಾಶ ಬೆಂಬಲ ಹೀಗೆ ಇರಲಿ ಅಂತ ಕೇಳ್ಕೊತೀವಿ. ಸ್ನೇಹಿತರೆ, ಕಾಕ್ರೋಚ್ ಸುಧೀರ್ ಅವರು ನಿಮ್ಮೆಲ್ಲರೂ ಕೂಡ ನೋಡಿರ್ಬೋದು. ಟಗರು ಸಿನಿಮಾದಲ್ಲಂತೂ ತುಂಬ ಫೇಮಸ್ ಆದವರು. ಆದರೆ ನೋಡಿ, ಅವ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋಣ ಬನ್ನಿ. ಸುದ್ದಿ ಅವರು ಬಿಗ್ ಬಾಸ್ಗೆ ಬರ್ತಾರೆ. ಬಿಗ್ ಬಾಸ್ಗೆ ಹೇಗೆ ಬರ್ತಾರೆ ಅಂತಕ್ಕಂಥ ಸುದ್ದಿ ಈಗ ಎಲ್ಲ ಕಡೆ ಗಾಳಿ ಸುದ್ದಿ ಅಂತೂ ಹರಡ್ತಾ ಇದೆ. ಗಾಳಿ ಸುದ್ದಿ ಅಂದರೆ ಸುಳ್ಳು ಸುದ್ದಿ ಅಂತ. ಬಟ್ ಆದರೂ ಕೂಡ ಒರಿಜಿನಲ್ ಸುದ್ದಿ ಯಾಕೆ ಬಂದರು, ಅವ್ರಿಗೆ ಹೇಗೆ ಆಫರ್ ಬಂತು ಅನ್ನೋದು ಸುದ್ದಿ ತಿಳ್ಕೊಳ್ಳೋಣ. ನೋಡಿ, ಬಿಗ್ ಬಾಸ್ಗೆ ಬರ್ತಾರೆ ಎಂಬ ಸುದ್ದಿ ಮೊದಲೇ ಕೂಡ ತುಂಬ ಸೋಷಿಯಲ್ ಮೀಡಿಯಾದಲ್ಲಂತೂ ಹೊಡೆದಾಡಿತ್ತು. ಆದರೂ ಕೂಡ ಒಂದು ಗೊಂಬೆ ಫೋಟೋವನ್ನು, ಒಂದು ಮುಖಕ್ಕೆ ಮುಖವಾಡವನ್ನು ಹಾಕ್ಕೊಂಡು, ದೇವದಿ ರೀತಿ ಹಾಕ್ಕೊಂಡು, ನಾನು ಬಿಗ್ ಬಾಸ್ಗೆ ಬರ್ತಾಯಿದ್ದೀನಿ, ನನ್ನನ್ನು ಗೆಲ್ಲಿಸ್ತೀರಾ ಅಂತ ಕೂಡ ತುಂಬ ಎಲ್ಲ ಬೆಂಗಳೂರಿನ ಎಲ್ಲ ಕಡೆ ತುಂಬ ಹರಿದಾಡಿತ್ತು ಈ ಸುದ್ದಿ ಅಂತೂ. ನೋಡಿ, ಈ ಬಗ್ಗೆ ಎಲ್ಲ ಒಂದು ಇಂಟರ್ವ್ಯೂ, ಸಂದರ್ಶನ ಅಂತ ನಾವೇನು ಕರಿತೀವಿ, ಸಂದರ್ಶನ ಎಲ್ಲರಿಗೂ ಕೂಡ ಅವ್ರಿಗೆ ಒಂದು ಪ್ರಶ್ನೆಯನ್ನು ಕೇಳಿದರು. ನೋಡಿ, ಸಿನಿಮಾ ಕಮಿಟ್ಮೆಂಟ್ ಅಂತ ಹೆಚ್ಚಿರೋದ್ರಿಂದ ನಾನಂತೂ ದೊಡ್ಡ ಮನೆಗೆ ಹೋಗಲ್ಲ ಅಂತ ಕೂಡ ಒಂದು ನೇರವಾಗಿ ಕೂಡ ಹೇಳ್ಕೊಂಡಿದ್ರು ಇವರು, ಕಾಕ್ರೋಚ್ ಸುದ್ದಿಯವರು. ಈ ಬಗ್ಗೆ ಸಾಕಷ್ಟು ಚರ್ಚೆಗಳು ಕೂಡ ನಡೀತಾ ಬಂತು ಆ ಟೈಮಲ್ಲಿ. ಬಟ್ ಆದರೂ ನೋಡಿ, ಬಿಗ್ ಬಾಸ್ ಆಫರ್ ಅಂತಂದರೆ ಎಷ್ಟೋ ಜನ ತಿರುಗಿ ಬೀಳ್ತಾರೆ, ಎಷ್ಟೋ ಜನ ಇಷ್ಟಪಡ್ತಾರೆ ಬಿಗ್ ಬಾಸ್ ಅಂತಂದರೆ. ಬಿಗ್ ಬಾಸ್ ಮನೆಗೆ ನಾವು ಹೋಗೋದು ನಮ್ಮ ಒಂದು ಹೆಮ್ಮೆ ಅಂತ ಕೂಡ ಹೇಳ್ಕೊತಾರೆ. ಯಾಕೆಂತಂದರೆ ಬಿಗ್ ಬಾಸ್ಗೆ ಹೋಗಿ ನಾವು ಗೆಲ್ಲದೇವರು ಪರವಾಗಿಲ್ಲ, ಏನೋ ಒಂದು ಬಿಗ್ ಬಾಸ್ ಮನೆಗೆ ಹೋಗಿ ಬಂದರೆ ಸಾಕು, ಒಂದು ದಿನ 2 ದಿನ ಅಂತ ಕೂಡ ಖುಷಿ ಪಡ್ತಾರೆ. ನೋಡಿ, ಬಿಗ್ ಬಾಸ್ ಕನ್ನಡ ಸೀಸನ್ ಈಗ 12ಕ್ಕೆ ಕಾಕ್ರೋಚ್ ಸುಧೀರ್ ಅವರು ಎಂಟ್ರಿ ಆಗಿದೆ. ಸುದೀಪ್ ಅವರು ಕೂಡ ಒಂದು ನಟನನ್ನು ಅದ್ದೂರಿಯಾಗಿ ಬರಮಾಡಿಕೊಂಡಿದ್ದಾರೆ ಅಂತ ಕೂಡ ಹೇಳ್ಬೋದು. ಸುದ್ದಿ ಅವರು ವಿಲನ್ ಪಾತ್ರಗಳ ಮೂಲಕ ಗಮನ ಸೆಳೆದವರು. ನೀವೆಲ್ಲರೂ ಕೂಡ ನೋಡಿರ್ತೀರ. ಹಳೆ ಸಿನಿಮಾ ಅಂತಲ್ಲ, ಈಗ ಹೊಸ ಸಿನಿಮಾ ಡಾಲಿ ಜೊತೆ ಆಗ್ಬೋದು. ಅದು ಬಿಟ್ಟರೆ ಸಿನಿಮಾ ಇಂಡಸ್ಟ್ರಿಯಲ್ಲಿ ತುಂಬ ವಿಲನ್ಗಳ ಜೊತೆ, ಹೀರೋಗಳ ಜೊತೆ ಫೇಮಸ್ ಆಗಿ ವಿಲನ್ ಆಗಿ ಬೆಳೆದವರು ಇವರು ಸುಧೀರ್ ಅಂತ. ನೀವೆಲ್ಲರೂ ಕೂಡ ನೋಡಿರ್ಬೋದು. ಸುಧೀರ್ ಅಂತಂದರೆ ಹಳೇ ಪಿಕ್ಚರ್ಗಳಿರ್ತಕ್ಕಂಥ ತರುಣ್ ಸುಧೀರ್ ಅವ್ರ ತಂದೆ ಆಗಿರ್ಬೋದು, ಅವರು ಬೇರೆ. ಬಟ್ ಇವರು ಕಾಕ್ರೋಚ್ ಸುದ್ದಿ ಅಂತ ಕೂಡ ಫೇಮಸ್ ಆದವರು. ನೋಡಿ, ಅವರು ಸಖತ್ ಚಿಲ್ಲಾಗಿ ಕೂಡ ಇರುವಂಥವ್ರು ಕೂಡ ಹೇಳ್ಬೋದು. ದೊಡ್ಡ ಮನೆಯಲ್ಲಿ ಅವರು ಯಾವ ರೀತಿಯಲ್ಲಿ ನಡ್ಕೊಳ್ತಾ ಇದ್ದಾರೆ, ಯಾವ ರೀತಿ ಒಂದು ಕುತೂಹಲವನ್ನು ಅಭಿಮಾನಿಗಳಿಗೆ ಮೂಡಿಸ್ತಾ ಇದ್ದಾರೆ, ಅವರು ಬಿಗ್ ಬಾಸ್ಗೆ ಬಂದಿದ್ದು ಯಾಕೆ ಅಂತ ಕೂಡ ವಿವರವಾಗಿ ಕೂಡ ಹೇಳಲಾಗಿದೆ. ನೋಡಿ, ಸುದ್ದಿ ಅವರು ಬಿಗ್ ಬಾಸ್ಗೆ ಬರ್ತಾ ಇದ್ದಾರೆ ಅಂತ ಸುದ್ದಿ ಅಂತೂ ಯಾಕೆ ಹರಿದಾಡ್ತಾ ಇದೆ ಸಾಮಾಜಿಕ ಜಾಲತಾಣದಲ್ಲಿ. ಈ ಬಗ್ಗೆ ಎಲ್ಲ ಇಂಟರ್ವ್ಯೂ ಕೂಡ ಒಂದು ಪ್ರಶ್ನೆಯನ್ನು ಕೂಡ ತುಂಬ ಮಾಡಲಾಯಿತು. ಬಿಗ್ ಬಾಸ್ಗೆ ಯಾಕೆ ಬಂದ್ರಿ ನೀವು ಅಂಥದ್ದಾದರೂ ಕೂಡ ನಿಮಗೆ ಆಫರ್ ಹೇಗೆ ಬಂತು ನೋಡಿ. ಆದರೆ ನಾನು ಎಲ್ಲೂ ಬಿಗ್ ಬಾಸ್ಗೆ ಅಂತಲ್ಲ, ಎಲ್ಲೂ ಹೋಗಲ್ಲ ಹೊರಗಡೆ ಅಂತ ಕೂಡ ಒಂದು ಹೇಳ್ಕೊಂಡಿದ್ರಂತೆ. ಅದರಲ್ಲೂ ದೊಡ್ಡ ಮನೆಗೆಲ್ಲೂ ಹೋಗಲ್ಲ, ದೊಡ್ಡ ಮನೆಗೂ ಹೋಗಲ್ಲ ಅಂತ ಕೂಡ ಹೇಳ್ಕೊಂಡಿದ್ರು. ನೋಡಿ, ಈ ಬಗ್ಗೆ ಅಂತೂ ಸಾಕಷ್ಟು ಚರ್ಚೆ ಅವರಲ್ಲಿ ಕಾಡಿತ್ತು ಅಂತಕ್ಕಂತಂದರೆ ಇದೇ ಮೇನ್, ಬೇರೆ ಇನ್ನೇನಿಲ್ಲ. ನೋಡಿ, ಬಿಗ್ ಬಾಸ್ ವೇದಿಕೆ ಏರಿದ ಬಳಿಕ ಸುಧೀರ್ ಅವರು ಏನು ಹೇಳ್ತಾರೆ ಅಂತಂದರೆ, ನಾವು ದೊಡ್ಡ ಮನೆಗೆ ಹೋಗಿದ್ದು ಬಂದ್ರಿಂದ ಹಿಂದಿನ ಕಾರಣವನ್ನು ತಿಳಿಸ್ತಾರೆ. ಅಂದರೆ ಏನಾದ್ರು ಶಿವಣ್ಣನ ಲಿಂಕ್ ಇರ್ಬೋದಾ? ನೋಡಿ, ನಿಮ್ಮ ಜೊತೆ ಕೆಲಸ ಮಾಡೋದು ಆಗಿರಲಿ, ನೋಡೋಕ್ಕೂ ಅವಕಾಶ ಸಿಕ್ಕಿರಲಿಲ್ಲ, ಅಲ್ಲಿ ಸಿಕ್ಕಿದ್ರೆ ಸಂದರ್ಶನ, ಇಲ್ಲಿ ಸಿಗೋದು ನಿಜವಾದ ದರ್ಶನ ಎಂದು ಕೂಡ ಸುಧೀರ್ ಅವರು ಹೇಳ್ಕೊಂಡಿದ್ರು. ಬಟ್ ಏನಂತಂದರೆ, ಬಿಗ್ ಬಾಸ್ಗೆ ಅವಕಾಶ ಸಿಗಬೇಕು ಅಂತಂದರೆ ಎಷ್ಟೋ ಜನ ಬಿಗ್ ಬಾಸ್ಗೆ ಅವಕಾಶ ಸಿಗಬೇಕು ಅಂತ ಒದ್ದಾಡ್ತಾ ಇರ್ತಾರೆ. ಎಷ್ಟೋ ಜನ ಕೆಲವರು ನಾನು ಇದಕ್ಕೆ ಹೋಗಲ್ಲ, ಏನಿದೆ ಅದರಲ್ಲಿ ಕೂಡ ಅಂತ ತಿರಸ್ಕಾರ ಮಾಡೋದನ್ನ ನೀವು ನೋಡ್ಬೋದು. ಇವ್ರನ್ನ ಕಾಕ್ರೋಚ್ ಸುದ್ದಿಯವ್ರನ್ನೂ ಕೂಡ ಅದೇ ರೀತಿ ಏನೋ ಬಿಗ್ ಬಾಸ್ಗೆ ರೆಫರ್ ಮಾಡಿದ್ರಾ ಅಂತ ಕೂಡ ನೀವು ಕೇಳ್ಬೋದು. ಶಿವಣ್ಣ ಅವರ ಒಂದು ಲಿಂಕ್ ಇರೋದ್ರಿಂದ, ಶಿವಣ್ಣ ಮತ್ತು ಸುದೀಪ್ ಅವರ ಲಿಂಕ್ ಇರೋದ್ರಿಂದ ಏನಾದರೂ ರೆಫರ್ ಇರ್ಬೋದಾ ಅಂತ ಕೂಡ ಕೇಳ್ಕೊಂಡಿದ್ರು. ಯಾಕೆಂದರೆ ಕಾಕ್ರೋಚ್ ಸುದ್ದಿಯವ್ರನ್ನೂ ಅಷ್ಟು ಟ್ಯಾಲೆಂಟಲ್ಲಿ ಗುರುತಿಸಿರಲಿಲ್ಲ. ಎಲ್ಲೇ ಒಂದು ಸಾಮಾಜಿಕ ಮಾಧ್ಯಮಗಳನ್ನಂತೂ ಅವ್ರನ್ನ ನಾವೆಲ್ಲೂ ನೋಡಿರಲಿಲ್ಲ. ಬಟ್ ಸಿನಿಮಾದಲ್ಲಿ ವಿಲನ್ ಆಗಿ ಫೇಮಸ್ ಆಗಿದ್ದಂಥವ್ರು ಕಾಕ್ರೋಚ್ ಸುದ್ದಿಯವರು. ನೀವೆಲ್ಲರೂ ಕೂಡ ನೋಡಿರ್ಬೋದು. ಕಾಕ್ರೋಚ್ ಸುದ್ದಿ ಅಂತಂದರೆ ಸಿನಿಮಾ ಇಂಡಸ್ಟ್ರಿಯಲ್ಲಿ ಎಲ್ಲರೂ ಕೂಡ ಗೊತ್ತಿರ್ತಕ್ಕಂಥವ್ರೆ. ಆದರೆ ಸಾಮಾಜಿಕ ಜಾಲತಾಣದಲ್ಲಿ ಅವರು ಬಿಗ್ ಬಾಸ್ಗೆ ಹೋಗ್ತಿದ್ದೀನಿ ಅಂತ ಕೂತಂಥ ಒಂದು ಸುದ್ದಿ ಮಾತ್ರ ಸಖತ್ ವೈರಲ್ ಆಯ್ತು ಅಷ್ಟೇ. ಅವ್ರು ಯಾಕೆಂತಂದರೆ ಒಂದು ಕಾಲ್ ಬಂದು ಆಫರ್ ಬಂದಿದ್ದಕ್ಕೆ, ಆ ಆಫರ್ ಕೂಡ ಶಿವಣ್ಣನಿಂದ ಕೊಟ್ರ. ನೋಡಿ, ಇದೆಲ್ಲ ಒಂದು ಸುದ್ದಿಯನ್ನು ಕೂಡ, ಒಂದು ಸುಳ್ಳು ಸುದ್ದಿ, ಗಾಳಿ ಸುದ್ದಿ ಅಂತೂ ಕೂಡ ನೀವು ಕೇಳಿರ್ತೀರ. ಅದೆಲ್ಲ ಎಲ್ಲ ಕಡೆ ಹರಿದಾಡ್ತಾ ಇರುತ್ತೆ. ಬಿಗ್ ಬಾಸ್ಗೆ ಹೋಗಬೇಕು ಅಂತಂದರೆ ಕೆಲವರ ಎಷ್ಟೋ ಜನ ಲಿಂಕ್ ಇರುತ್ತೆ, ಎಷ್ಟೋ ಜನ ರೆಫರ್ಸ್ ಇರುತ್ತೆ ಅಂತ ನಾವು ಅಂದ್ಕೊಂಡಿರ್ತೀವಿ. ಬಟ್ ಬಿಗ್ ಬಾಸ್ಗೆ ಹೋಗಬೇಕು ಅಂತಂದರೆ ಅವರವರ ಒಂದು ಟ್ಯಾಲೆಂಟ್ ಏನಿದೆ, ಬಟ್ ಯಾವುದರಲ್ಲಿ ಯಾವ ಒಂದು ಕ್ಷೇತ್ರದಲ್ಲಿ ಫೇಮಸ್ ಆಗ್ತಾ ಇದ್ದಾರೆ ಅವರು ಅಂತ ಅದನ್ನ ಗುರುತಿಸಿ ಅವ್ರನ್ನ ಕರ್ಕೊಳ್ತಕ್ಕಂಥದ್ದು ಅಷ್ಟೇ, ಬೇರೆ ಇನ್ನೇನಿಲ್ಲ. ಬಿಗ್ ಬಾಸ್ ಸ್ಪರ್ಧಿಯಾಗಿ ನಾವು ಯಾರೇ ಆಗಲಿ, ಒಬ್ಬ ರೈತನಾಗಿ ಸ್ಪರ್ಧಿಸಬೇಕು ಅಂತಂದ್ರೂ ಕೂಡ ನಮ್ಮಲ್ಲಿರ್ತಕ್ಕಂಥ ಅರ್ಹತೆಗಳನ್ನು ಮತ್ತು ನಮಗೆ ಇಲ್ಲಿಗೆ ಬರೋದಕ್ಕೆ ಇಷ್ಟ ಇದೆಯಾ, 3 ತಿಂಗಳು ಬಿಗ್ ಬಾಸ್ ಮನೆಯಲ್ಲಿ ನಮಗೆ ಒಂದು ಏನಿದೆ ನಮ್ಮ ಎಂಜಾಯ್ಮೆಂಟ್, ಮನೋರಂಜನೆ ಅಂತ ನಾವೇನು ಕರಿತೀವಿ, ಅದಕ್ಕೆ ಕಾಲ ಕಳೆಯೋದಕ್ಕೆ ನಮಗೆ ಇಷ್ಟ ಆಗುತ್ತಾ ಇಲ್ವಾ ಅಂತಕ್ಕಂಥದ್ದನ್ನು ಕನ್ಫರ್ಮ್ ಮಾಡಿಕೊಂಡೇ ಅವ್ರ ಹತ್ರ ಅಗ್ರಿಮೆಂಟ್ ಮಾಡಿ ತೊಗೊಂಡೆ ಎಲ್ಲರನ್ನೂ ಕೂಡ ಕರ್ಕೊಳ್ತಾರೆ ಬಿಗ್ ಬಾಸ್ಗೆ ಹೋಗ್ಬೇಕಂತಂದರೆ. ಬಟ್ ಇವ್ರನ್ನೂ ಅಷ್ಟೇ, ಕಾಕ್ರೋಚ್ ಸುದ್ದಿಯವ್ರನ್ನೂ ಕೂಡ ಅಷ್ಟೇ, ಎಷ್ಟೋ ಜನನೂ ಕೂಡ ಶಿವಣ್ಣ ಅವ್ರ ಕೂಡ ಒಂದು ರೆಫರಿಂದ ಕಾಕ್ರೋಚ್ ಸುದ್ದಿಯವರು ಕೂಡ ಬಿಗ್ ಬಾಸ್ಗೆ ಆಫರ್ ಬಂತು ಕೂಡ ಅಂತ ಕೂಡ ಹೇಳ್ಕೊಂಡಿದ್ದಾರೆ. ಬಟ್ ಆ ರೀತಿ ಅಂತೂ ಅಲ್ಲ, ಅವ್ರು ಸುದ್ದಿ ಅಂತೂ ಎಲ್ಲೂ ಹೇಳ್ಕೊಂಡಿಲ್ಲ. ಎಷ್ಟೋ ಜನಗಳು ಮಾತಾಡ್ತಾ ಇರ್ತಕ್ಕಂಥದ್ದಂತೂ
ಸಾಮಾಜಿಕ ಜಾಲತಾಣ ಇದು ಕಾಮನ್ ಆಗಿಬಿಟ್ಟಿದೆ. ಯಾಕೆಂದರೆ ಬಿಗ್ ಬಾಸ್ ಜೊತೆ ಅಂತೂ ಇವ್ರಂತೂ ಅಷ್ಟು ಲಿಂಕ್ ಇಲ್ಲ. ಯಾಕೆಂದರೆ ಅವ್ರಿಗೆ ಆಯ್ಕೆ ಮಾಡ್ಕೊಳ್ಳೋ ರೀತಿಯೇ ಬೇರೆ ಇರುತ್ತೆ. ಕೆಲವೊಂದು ಎಲೆಕ್ಷನ್ ವೋಟ್ಗಳ ಮತಗಳ ಮೂಲಕ ನಾವು ಹೇಗೆ ಆಯ್ಕೆ ಮಾಡ್ಕೋತೀವೋ ಇದನ್ನು ಅದೇ ರೀತಿಯೇ ತುಂಬ ಜನಗಳನ್ನು ಮೊದಲೇ ಕಾಲ್ ಮಾಡಿ ಕೇಳ್ತಾರೆ. ಎಷ್ಟೋ ಜನ ಕಾಲ್ ಮಾಡಿ ಕೇಳಿದಾಗ ತಿರಸ್ಕಾರ ಮಾಡ್ತಾರೆ, ಎಷ್ಟೋ ಜನ ಇಷ್ಟಪಡ್ತಾರೆ ಬಿಗ್ ಬಾಸ್ಗೆ ಹೋಗ್ತೀನಿ ಅಂತ. ಬಿಗ್ ಬಾಸ್ ಮನೆಯಲ್ಲಿ ನನಗೊಂದು ಅವಕಾಶ ಸಿಕ್ಕಿರೋದೇ ಹೆಚ್ಚು ಅಂತ ಕೂಡ ತುಂಬ ಜನ ಒಂದು ವಾರ ಇದ್ದು ಬಂದು ನೆಕ್ಸ್ಟ್ ವಾರದಿಂದ ನಾನು ಕಂಟಿನ್ಯೂ ಮಾಡ್ಲಿಕ್ಕಾಗಲಿಲ್ಲ ಅಂತ ಕೂಡ ಒಂದು ಹೇಳ್ಕೊಂಡಿದ್ದಾರೆ. ನೋಡಿ, ಬಿಗ್ ಬಾಸ್ ಮನೆಗೆ ಹೋಗಿ ಬಂದು ತುಂಬ ಹೆಮ್ಮೆಯಿಂದ ಕೂಡ ಹೇಳ್ಕೊತಾರೆ ಎಷ್ಟೋ ಜನ. ನಾನು ಬಿಗ್ ಬಾಸ್ ಮನೆಗೆ ಹೋಗಿದ್ದೆ ಒಂದು ನಿಜವಾದ ಒಂದು ಗುರಿ ಇಟ್ಕೊಂಡು, ಈ ಗುರಿಯನ್ನು ನಾನು ಸಾಧಿಸೋಕ್ಕಾಗಲಿಲ್ಲ. ನೋಡಿ, ಹಿಂದೆ ಎಲ್ಲ ನೀವು ಹೇಳ್ತಿದ್ರಲ್ಲ, ಬಿಗ್ ಬಾಸ್ ಮನೆಯಲ್ಲಿ ಈಗಾಗಲೇ ಎಷ್ಟೋ ಜನ ಹೋಗಿ ಸೋತಿರ್ತಕ್ಕಂಥವ್ರು, ಬಟ್ ಸೋತಿದ್ರು ಕೂಡ ಅವ್ರು ತಲೆ ಕೆಡಿಸ್ಕೊಡಲ್ಲ. ಒಂದು ಬಿಗ್ ಬಾಸ್ ಮನೆಯಲ್ಲಿ ನಾವು ಹೋಗಿದ್ದೇ ಹೆಚ್ಚು, ಅಲ್ಲಿಗೊಂದು ಅವಕಾಶ ಸಿಕ್ಕಿದ್ದೇ ಹೆಚ್ಚು ನಮಗೆ. ಯಾಕೆಂದರೆ ಅವಕಾಶಗಳು ಎಲ್ಲ ಟೈಮಲ್ಲೂ ಸಿಗಲ್ಲ ನಮಗೆ. ಸಿಕ್ಕಿದಾಗ ಚಾನ್ಸನ್ನು ಯೂಸ್ ಮಾಡ್ಕೊಬೇಕು ಅಂತ ಕೂಡ ಕಾಯ್ತಾ ಇರ್ತಾರೆ. ಅದೆಲ್ಲ ಕೂಡ ನಿಮಗೂ ಕೂಡ ಗೊತ್ತಿರ್ಬೋದು. ಸಿಕ್ಕಿರೋ ಒಂದು ಚಾನ್ಸ್ ಏನಿದೆ ಅದನ್ನು ನಾವು ಯೂಸ್ ಮಾಡ್ಕೊಳ್ತಕ್ಕಂಥದ್ದು ಎಲ್ಲರೂ ಕೂಡ ಅವರು ಇಷ್ಟಪಡುವಂಥದ್ದು ಒಂದು ಅವ್ರ ವ್ಯಕ್ತಿತ್ವದ ಗುಣನೇ ಅದು, ನಿಜವಾಗ್ಲೂ ಇಲ್ಲ ಅಂತಲ್ಲ. ಈಗ ಕಾಕ್ರೋಚ್ ಸುದಿಯವ್ರಿಗೂ ಅಷ್ಟೇ ಶಿವಣ್ಣನ ಒಂದು ಇನ್ಫ್ಲೂಯೆನ್ಸಿಂದ ಅದು ಕೂಡ ಬಂದಿಲ್ಲ ಅಂತ ಕೂಡ ಹೇಳ್ಬೋದು. ಎಷ್ಟೋ ಜನ ಶಿವಣ್ಣನ ಇನ್ಫ್ಲೂಯೆನ್ಸ್ ಇದೆ, ಶಿವಣ್ಣನ ಒಂದೇನೋ ಶಿವಣ್ಣನ ಜೊತೆ ತುಂಬ ಫೇಮಸ್ ಆಗಿದ್ರು ಇವರು, ದುನಿಯಾ ವಿಜಯ್ ಜೊತೆ ಫೇಮಸ್ ಆಗಿದ್ರು ಅಂತ ಕೂಡ ತುಂಬ ಹೇಳ್ಕೊಂಡಿದ್ರು. ಎಲ್ಲ ಪತ್ರಿಕೆಯವರು ಕೂಡ ಕೆಲವು ಮಾಧ್ಯಮಗಳು ಕೂಡ ಹೇಳ್ಕೊಂಡಿದ್ರು. ಆದ್ದರಿಂದ ಅದಂತೂ ದೊಡ್ಡ ಸುಳ್ಳು ಸುದ್ದಿ ಅಂತಲೇ ಕೂಡ ಹೇಳ್ಬೋದು. ಯಾಕೆಂದರೆ ಒಂದು ಸುಳ್ಳು ಸುದ್ದಿಗಳು ದೊಡ್ಡ ಒಂದು ವಿಷಯಗಳನ್ನ ಕೆತ್ಕೋದಕ್ಕೆ ತುಂಬ ದಾರಿ ಮಾಡಿಕೊಡುತ್ತೆ. ಸಣ್ಣ ಸುಳ್ಳು ಸುದ್ದಿ, ನಿಜವಾಗ್ಲೂ ಹೇಳ್ಬೇಕಂತಂದರೆ ಒಂದು ಸಣ್ಣ ಸುಳ್ಳು ಸುದ್ದಿ ಅಂತ ನಾವೇನು ಕರಿತೀವಿ ಅದೆಲ್ಲ ದೊಡ್ಡ ಮಾತಲ್ಲಿ ಕೂಡ ಹೋಗುತ್ತೆ. ಆದರೆ ಅದೆಲ್ಲ ದೊಡ್ಡ ತಪ್ಪು ಕಲ್ಪನೆಗಳು ಮಾತ್ರ. ಯಾಕೆಂದರೆ ಬಿಗ್ ಬಾಸ್ ಸ್ಪರ್ಧೆ ಈಗಾಗಲೇ ನೀವು ನೋಡ್ತಾ ಇದ್ದೀರಾ, ಸೀಸನ್ 12 ತುಂಬ ಚೆನ್ನಾಗಿ ನಡೀತಾ ಇದೆ. ಅದರಲ್ಲೂ ಕೂಡ ಗಿಲ್ಲಿ ನಟ ಅವ್ರದ್ದು ಕೂಡ ತುಂಬ ಫೇಮಸ್ ಆಗ್ತಾ ಇದ್ದಾರೆ. ಅದರಲ್ಲೂ ಕೂಡ ಕಾಕ್ರೋಚ್ ಸುದಿಯವರು ಕೂಡ ನಾನು ಗೆಲ್ಲಬೇಕು ಅಂತ ಕೂಡ ಬಂದಿದ್ದಾರೆ. ಹಿಂದೆ ಎಲ್ಲ ಸಾಮಾಜಿಕ ಜಾಲತಾಣದಲ್ಲಿ ತುಂಬ ಒಂದು ಮುಖವಾಡ ಹಾಕೊಂಡು ಕೂಡ ಹೋಗಿದ್ರು, ನನಗೆ ಗೆಲ್ಲಿಸ್ತೀರಾ ಇಲ್ವಾ ಅಂತ ಕೂಡ ಕೇಳ್ಕೊಂಡು ಬಂದಿದ್ರು. ಬಟ್ ಯಾರು ಅಂತ ಕೂಡ ಗೊತ್ತಾಗ್ದೇ, ಕೊನೆಗೆ ಕಂಡುಹಿಡಿಯೋದಕ್ಕೂ ಆಗ್ದೇ ಕೊನೆಗೆ ಹೆಂಗಾದ್ರೂ ಮಾಡಿ ಅವರೇ ಕೂಡ ಮುಖವಾಡ ತೆಗೆದುಬಿಟ್ರು. ಗೆಲ್ಲಿಸಲೇಬೇಕು ಅಂತ ಕೂಡ ಕೇಳ್ಕೊಂಡ್ರೆ ಎಲ್ಲ ಜನಗಳ ಹತ್ರ ಹೋಗಿ ಮೆಜೆಸ್ಟಿಕಲ್ಲೆಲ್ಲ ಓಡಾಡಿ ಎಲ್ಲ ಬೆಂಗಳೂರಿನ ಎಲ್ಲ ತುಂಬ ಸ್ಥಳಗಳೆಲ್ಲ ಹೋಗಿ, ಬಟ್ ಆದರೂ ಕೂಡ ಗೆಲ್ತಾರೆ ಇಲ್ವಾ ಅನ್ನೋದು ನೆಕ್ಸ್ಟ್ ವೀಡಿಯೋದಲ್ಲಿ ಗೊತ್ತಾಗುತ್ತೆ. ಥ್ಯಾಂಕ್ ಯು.